ಭಾರತ ಹಾಗೂ ಇಂಗ್ಲೆಂಡ್ ನಡುವೆ ಎರಡನೇ ಟೆಸ್ಟ್ ಪಂದ್ಯ ನಡೀತಾ ಇದೆ. ಇದರಲ್ಲಿ ಗಿಲ್ ಭರ್ಜರಿಯಾಗಿರುವಂತಹ ದ್ವಿಶತಕವನ್ನು ಸಿಡಿಸಿದ. ಭಾರತ ಹಾಗೂ ಇಂಗ್ಲೆಂಡ್ ನಡುವೆ ನಡೀತಾ ಇರುವಂತಹ ಎರಡನೇ ಟೆಸ್ಟ್ ಪಂದ್ಯ ಭರ್ಜರಿ ದ್ವಿಶತಕ ಗಳಿಸಿ ನಾಯಕ ಶುಭ್ಮನ್ ಗಿಲ್ ತಮ್ಮ ಆಟದ ಪ್ರದರ್ಶನವನ್ನು ಮುಂದುವರಿಸಿದ್ದಾರೆ. ಇಂಗ್ಲೆಂಡ್ ವಿರುದ್ಧ ಬೃಹತ್ ಮೊತ್ತದ ಈಗ ಟೀಮ್ ಇಂಡಿಯಾ ಇದೆ. ಸೊ ಅರ್ಧ ಶತಕ ಗಳಿಸಿ ರವೀಂದ್ರ ಜಡೇಜಾ ಅವರು ಕೂಡ ಔಟ್ ಆಗ್ತಾರೆ. ಸರಣಿಯಲ್ಲಿ 0-1 ಅಂತರದಲ್ಲಿ ಭಾರತ ಇದೆ. ಹಾಗಾಗಿ ಈ ಎರಡನೇ ಟೆಸ್ಟ್ ಪಂದ್ಯ ಏನಿದೆಯಲ್ಲ, ಬಹುಶಃ ಇಲ್ಲಿ ಗೆಲ್ಲುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಮೊದಲ ಇನ್ನಿಂಗ್ಸಲ್ಲೇ ಟೀಮ್ ಇಂಡಿಯಾ ಒಂದು ಉತ್ತಮ ರೀತಿಯಲ್ಲಿ ಬ್ಯಾಟಿಂಗ್ ಪ್ರದರ್ಶನ ಆಗ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ದ್ವಿಶತಕ ಗಳಿಸಿರುವಂಥದ್ದು ಶುಭ್ಮನ್ ಗಿಲ್ ನಾಯಕ. ಸೊ ಭಾರತ ಹಾಗೂ ಇಂಗ್ಲೆಂಡ್ ನಡುವೆ ನಡೀತಾ ಇರುವಂತಹ ಎರಡನೇ ಟೆಸ್ಟ್ ಪಂದ್ಯ ಇದೆ. ಸೊ ಮೊದಲ ದಿನ ಮತ್ತು ಎರಡನೇ ದಿನವೂ ಕೂಡ ಟೀಮ್ ಇಂಡಿಯಾ ಕಡೆಯಿಂದ ಒಂದು ಉತ್ತಮ ಪ್ರದರ್ಶನ ನಡೀತಾ ಇರುವಂಥದ್ದು. ಒಂದು ದೊಡ್ಡ ಮಟ್ಟದಲ್ಲಿ ಟಾರ್ಗೆಟ್ ಕೊಡುವಂಥ ಸಾಧ್ಯತೆ ಇರುತ್ತೆ. ಮೊದಲ ಇನ್ನಿಂಗ್ಸ್ ಚೆನ್ನಾಗಿ ಆಡ್ತಿದ್ದಾರೆ ಟೀಮ್ ಇಂಡಿಯಾ. ಅದರಲ್ಲಿ ಪ್ರಮುಖವಾಗಿ ಬ್ಯಾಕ್ ಟು ಬ್ಯಾಕ್ ಸೆಂಚುರಿ ಆಗ್ತಾ ಇರೋದು ಶುಭ್ಮನ್ ಗಿಲ್ ಅವರದ್ದು. ಸೊ ಅವ್ರ ಜೊತೆಗೆ ಯಾರೂ ನಿಲ್ತಾ ಇಲ್ಲ ನೋಡಿ. ಕಳೆದ ಪಂದ್ಯದಲ್ಲಿ ಅಂದರೆ ಮೊದಲ ಟೆಸ್ಟಲ್ಲಿ KL ರಾಹುಲ್ ಅವರು ಚೆನ್ನಾಗಿ ಆಡಿದರು, ಆದರೆ ಇದ್ದಕ್ಕಿದ್ದಾಗೆ ಬೇಗನೆ ಔಟ್ ಆದರು. ಕರುಣ್ ನಾಯರ್ಗೆ ಮತ್ತೆ ಅವಕಾಶ ಕೊಡಲಾಯಿತು, ಆದರೂ ಕೂಡ ಸರಿಯಾಗಿ ಅದನ್ನು ಬಳಸ್ಕೊಳ್ತಾ ಇಲ್ಲ. ಯಶಸ್ವಿ ಜೈಸ್ವಾಲ್ ಮತ್ತು ಶುಭ್ಮನ್ ಗಿಲ್ ಇಬ್ಬರು ಕೂಡ ಚೆನ್ನಾಗಿ ಆಡಿದರು. ಈಗ ನಾಟ್ಔಟಲ್ಲಿದ್ದಾರೆ ಶುಭ್ಮನ್ ಗಿಲ್, ಇನ್ನೂ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಸೊ 200 ಗಡಿ ದಾಟಿದ್ದಾರೆ. ದ್ವಿಶತಕವನ್ನು ಸಿಡಿಸಿರುವಂಥದ್ದು. ಪಂತ್ ಹೇಳಿಕೊಳ್ಳುವಷ್ಟು ಬ್ಯಾಟಿಂಗ್ ಏನು ಬರಲಿಲ್ಲ. ಬಟ್ ರವೀಂದ್ರ ಜಡೇಜಾ ಕೂಡ ಉತ್ತಮ ಸಾಥ್ ನೀಡಿದರು ಶುಭ್ಮನ್ ಗಿಲ್ ಅವರಿಗೆ. ಇನ್ನು ವಾಷಿಂಗ್ಟನ್ ಸುಂದರ್ ಅವರು ಕೂಡ ಚೆನ್ನಾಗಿ ಆಡ್ತಿದ್ದಾರೆ. ಗಿಲ್ ಅವರಿಗೆ ಸಹಕಾರ ನೀಡ್ತಿದ್ದಾರೆ. ಗಿಲ್ ಜೊತೆಗೆ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಸೊ ಹಂಗಾಗಿ ಉತ್ತಮ ರೀತಿಯಲ್ಲಿ ಮೊದಲ ಇನ್ನಿಂಗ್ಸಲ್ಲೇ ಅಂದರೆ ಎರಡನೇ ಟೆಸ್ಟ್ನ ಮೊದಲ ಇನ್ನಿಂಗ್ಸಲ್ಲಿ ಭರ್ಜರಿ ಆಗಿರುವಂಥ ಟಾರ್ಗೆಟ್ ಅಥವಾ ಭರ್ಜರಿ ಇನ್ನಿಂಗ್ಸನ್ನು ಕಟ್ಟುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. 482ಕ್ಕೆ 6 ವಿಕೆಟ್. ಇನ್ನು ಬ್ಯಾಟಿಂಗ್ ನಡೀತಾ ಇದೆ. ಸೊ ರಾತ್ರಿ 11 ಗಂಟೆಯ ತನಕ ಈ ಬ್ಯಾಟಿಂಗ್ ಇರುತ್ತೆ. ಸೊ ಹಂಗಾಗಿ ಒಂದು 550 ತನಕ ಹೋಗುವಂಥ ಸಾಧ್ಯತೆ ಇರುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಪಾಟೀಲ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್, ಮೊದಲ ಟೆಸ್ಟ್ ಪಂದ್ಯ ಸೋತಾದ ನಂತರ ಭಾರತದ ಕಡೆಯಿಂದ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಒಳ್ಳೆ ಕಂಬ್ಯಾಕ್ ಆಗಿದೆ. ಅದರಲ್ಲಿ ಪ್ರಮುಖವಾಗಿ ಶುಭ್ಮನ್ ಗಿಲ್ ನಾಯಕ ಇಲ್ಲಿ ದ್ವಿಶತಕವನ್ನು ಬಾರಿಸಿರುವಂಥದ್ದು. ಹೇಗೆ ಈ ಟೆಸ್ಟ್ ಆದರೂ ಭಾರತ ಗೆಲ್ಲುವಂಥ ಸಾಧ್ಯತೆ ಇದೆಯಾ? ಹೇಗೆ? ಖಂಡಿತ ಹೇಮಕುಮಾರ್, ಏನು ಅಂತಂದ್ರೆ ಮೊದಲ ಟೆಸ್ಟ್ ಪಂದ್ಯದಲ್ಲಿ ನಾವು 350+ ಹೊಡೆದ್ರು ಕೂಡ ಕೊನೆಯ ದಿನ ಅದನ್ನ ವಿಕೆಟ್ಸ್ ಅಂದ್ರೆ ಇಂಗ್ಲೆಂಡ್ ವಿಕೆಟ್ಸ್ ಗಳನ್ನ 10 ವಿಕೆಟ್ ಅನ್ನ ಕಬಳಿಸೋದಕ್ಕೆ ವಿಫಲರಾಗಿದ್ವಿ. ಇಂಗ್ಲೆಂಡ್ ಅದ್ಭುತವಾಗಿ ಬ್ಯಾಟಿಂಗ್ ಅನ್ನ ಆಡಿ ಆ ಒಂದು ಸೋಲುವ ಪಂದ್ಯವನ್ನ ಗೆದ್ದುಕೊಂಡಿತ್ತು ಇಂಗ್ಲೆಂಡ್. ಬಟ್ ಎರಡನೇ ಟೆಸ್ಟ್ ಪಂದ್ಯ ಆರಂಭ ಆದಾಗ ನಾವು ಅನ್ಕೊಂಡಿದ್ವಿ ಆರಂಭದಲ್ಲೇ ವಿಕೆಟ್ ಹೋದಾಗ ಇದು ಕೂಡ ಇಂಗ್ಲೆಂಡ್ ತೆಕ್ಕಿಗೆ ಹೋಗುತ್ತೇನೋ. ಯಾಕಂದ್ರೆ ಈ ಒಂದು ಪಿಚ್ ನಲ್ಲಿ ನಾವು ಇದುವರೆಗೂ 8 ಪಂದ್ಯಗಳನ್ನ ಆಡಿದ್ವಿ. ಒಂದು ಪಂದ್ಯವನ್ನ ಡ್ರಾ ಮಾಡ್ಕೊಂಡಿದ್ದನ್ನ ಬಿಟ್ರೆ ಬೇರೆ ಎಲ್ಲಾ ಪಂದ್ಯಗಳನ್ನ ಕೂಡ ಸೋಲನ್ನ ಅನುಭವಿಸಿದ್ವಿ. ಅದೇ ಕಾರಣಕ್ಕಾಗಿ ಈ ಸರಿನೂ ಕೂಡ ಪಿಚ್ ಕೈ ಕೊಡುತ್ತೆ ಅನ್ನುವಂತ ಸಾಧ್ಯತೆಗಳಿತ್ತು. ಬಟ್ ಡ್ರೈ ಪಿಚ್ ಆಗಿರೋದ್ರಿಂದ, ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಆಗಿರೋದ್ರಿಂದ ಆರಂಭ ಒಂದ್ ಸ್ವಲ್ಪ ಎಡವಿದ್ರು ಕೂಡ ಅದಾದ ನಂತರ ಎಲ್ಲ ಆಟಗಾರರು ಅಂದ್ರೆ ಯಶಸ್ವಿ ಜೈಸ್ವಾಲ್ ನೋಡಿ ಆರಂಭದಲ್ಲಿ ತುಂಬಾ ಚೆನ್ನಾಗಿ ಆಡಿದ್ರು. 87 ರನ್ಗಳನ್ನ ಗಳಿಸಿದ್ರು. ಬೆನ್ ಸ್ಟೋಕ್ ಜೊತೆ ಒಂದು ವಾದ ವಿವಾದ ಆಗತ್ತೆ. ಅದಾದ ನಂತರ ಆತುರಕ್ಕೆ ಬಿದ್ದು ಒಂದು ಶತಕ ವಂಚಿತರಾಗ್ತಾರೆ. ಅದಾದ ನಂತರ ಶುಭ್ಮನ್ ಗಿಲ್ಲು ಒಂದು ಒಳ್ಳೆ ಆಟವನ್ನ ಪ್ರದರ್ಶನ ಮಾಡ್ತಾರೆ. ಬಟ್ ಇವರಿಗೆ ಒಳ್ಳೆ ಸಾಥ್ ಯಾರು ಕೊಡ್ಲಿಲ್ಲ. ರಿಷಬ್ ಪಂತ್ ಕಳೆದ ಪಂದ್ಯದಲ್ಲಿ ಹೀರೋ ಆಗಿದ್ರು ಕೂಡ ಇಲ್ಲಿ 25 ರನ್ ಗಳಿಸಿ ಔಟ್ ಆಗ್ತಾರೆ. ಮತ್ತೆ ನಿತೀಶ್ ಕುಮಾರ್ ರೆಡ್ಡಿ ಒಂದು ಒಳ್ಳೆ ಅವಕಾಶ ಇತ್ತು. ಬಟ್ 6 ಬಾಲ್ಗಳಲ್ಲಿ ಒಂದೇ 1 ರನ್ ಅನ್ನ ಗಳಿಸಿ ಈಸಿ ವಿಕೆಟ್ ಆಗ್ತಾರೆ. ಬಟ್ ಇಲ್ಲಿ ಅವರಿಗೆ ಸಾಥನ್ನ ಕೊಟ್ಟಿದ್ದು ರವೀಂದ್ರ ಜಡೇಜಾ. ನಿನ್ನೆ ಕೂಡ 90+ ರನ್ ಅನ್ನ ಜೊತೆಯಾಟ ಆಡಿದ್ರು. ಇವತ್ತು ಅದನ್ನ ಮುಂದುವರಿಸಿದ್ರು. ಅದ್ಭುತವಾಗಿ ಆಡಿದ್ರು. 89 ರನ್ಗಳನ್ನ ಅವ್ರ ಜೊತೆಗೆ ರನ್ಗಳನ್ನ ಗಳಿಸಿದ್ರು. ಆದ್ರೆ ಇಲ್ಲಿ ರವೀಂದ್ರ ಜಡೇಜಾ ಎಡವಿದ್ರು. ಅದಾದ ನಂತರ ವಾಷಿಂಗ್ಟನ್ ಸುಂದರ್ ಬರ್ತಾರೆ, ಒಳ್ಳೆ ಸಾಥನ ಕೊಡ್ತಾರೆ. ಇಲ್ಲಿ ಶುಭ್ಮನ್ ಗಿಲ್ ಒಂದು ಒಳ್ಳೆ ಆಟವನ್ನ ಆಡಿ ಈಗ 200+ ರನ್ ಅನ್ನ ಮಾಡಿದ್ದಾರೆ. ಆಸ್ ಎ ನಾಯಕನಾಗಿ ಈ ಒಂದು ತಂಡವನ್ನ ಮುನ್ನಡೆಸೋದ್ರ ಜೊತೆಗೆ 200 ರನ್ ಅನ್ನ ಗಳಿಸೋದು ಅಷ್ಟು ಸುಲಭ ಅಲ್ಲ. ಬಟ್ ಇಂಗ್ಲೆಂಡ್ ಪಿಚ್ ನಲ್ಲಿ ಅಲ್ಲಿಯ ವೆದರ್ಗೆ ಹೊಂದಿಕೊಂಡು ಶುಭ್ಮನ್ ಗಿಲ್ ಅತ್ಯದ್ಭುತವಾಗಿ ಆಡಿದ್ದಾರೆ. 316 ಬಾಲ್ಗಳನ್ನ ಎದುರಿಸಿ 209 ರನ್ಗಳನ್ನ ಈಗಾಗಲೇ ಗಳಿಸಿದ್ದಾರೆ. ಇದರಲ್ಲಿ 23 ಬೌಂಡ್ರಿ, 2 ಭರ್ಜರಿ ಸಿಕ್ಸರ್ಗಳು ಒಳಗೊಂಡಿದೆ. ಒಂದು ಹಂತದಲ್ಲಿ ಅಂದ್ರೆ ರೋಹಿತ್ ಶರ್ಮಾ ಅವರ ನಾಯಕತ್ವದ ಬದಲಾವಣೆ ಅಂದ್ರೆ ರೋಹಿತ್ ಶರ್ಮಾ ಅವರು ಏನ್ ನಿವೃತ್ತಿ ಹೊಂದಿದ್ರು, ಅದಾದ ನಂತರ ಯಾರಿಗೆ ಈ ಒಂದು ಟೆಸ್ಟ್ ಕ್ಯಾಪ್ಟನ್ಸಿನ ಕೊಡ್ಬೇಕು ಅನ್ನುವಂಥದ್ದು ಒಂದು ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಅದರಲ್ಲಿ ಶುಭ್ಮನ್ ಗಿಲ್ ಹೆಸರು ಮೊದಲಿಗೆ ಬಂತು. ಬುಮ್ರಾ ಅವ್ರನ್ನ ಕೇಳಿದ್ರು, ನನಗೆ 5 ಪಂದ್ಯಗಳನ್ನ ಆಡೋದಕ್ಕೆ ಆಗಲ್ಲ, ಅದೇ ಕಾರಣಕ್ಕಾಗಿ ನಾನು ಕ್ಯಾಪ್ಟನ್ಸಿ ವಹಿಸ್ಕೊಳ್ಳಲ್ಲ ಅಂದಿದ್ರು. ಬಟ್ ಗಿಲ್ ಮೇಲೆ ಈ ಒಂದು ಜವಾಬ್ದಾರಿ ಬಿತ್ತು. ಯಂಗ್ ಇಂಡಿಯಾ ಇಂಗ್ಲೆಂಡ್ಗೆ ಬಂದಿತ್ತು. ಯಂಗ್ ಇಂಡಿಯಾ ಜೊತೆಗೆ ಅವರ ಒಂದು ಫಾರ್ಮ್ ಕೂಡ ಕಂಡುಕೊಂಡಿದ್ದಾರೆ. ಮೊದಲ ಪಂದ್ಯದಲ್ಲಿ ಅಂದ್ರೆ ಮೊದಲ ಟೆಸ್ಟ್ ಪಂದ್ಯ ಸೋತಿದ್ರು ಕೂಡ ಅಲ್ಲೂ ಕೂಡ ಬ್ಯಾಟಿಂಗ್ ನಲ್ಲಿ ಮಿಂಚಿದ್ರು. 100 ರನ್ ಗಳಿಸಿದ್ರು. ಈಗ ದ್ವಿಶತಕವನ್ನ ಗಳಿಸಿದ್ದಾರೆ. ಮೊದಲ ಪಂದ್ಯದಲ್ಲಿ ಸೋಲು ಅನುಭವಿಸಿರ್ಬೋದು. ಬಟ್ ಈಗ ಭಾರತ ಒಂದು ಬೃಹತ್ ಮೊತ್ತವನ್ನ ಗಳಿಸೋದ್ರ ಕಡೆ
ನಡೆದಿದೆ. 600-700 ರನ್ ಗಳಿಸಿದ್ರೆ ಅವ್ರಿಗೆ ಬ್ಯಾಟಿಂಗ್ ಕೊಟ್ಟು ಮತ್ತೆ ಫಾಲೋವನ್ನ ಹೇರಿ ಮತ್ತೆ ಏನಾದ್ರೂ ನಾವು ಅವ್ರನ್ನ 20 ವಿಕೆಟ್ ಗಳನ್ನ ಕಬಳಿಸೋದ್ರಲ್ಲಿ ಸಫಲತೆಯನ್ನು ಹೊಂದಿದ್ರೆ ಖಂಡಿತವಾಗ್ಲೂ ಈ ಪಂದ್ಯವನ್ನ ಗೆದ್ದು ನಾವು ಒಂದು ಮುನ್ನಡೆಯನ್ನ ಕಾಯ್ದುಕೊಳ್ಬಹುದಾಗಿದೆ ಹೇಮಕುಮಾರ್. ಎಸ್, ಓಕೆ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.